ಅತ್ತೆ ಯಾಕೆ ನಿದ್ದೆ ಬಂದಿಲ್ವಾ? ಯಾಕೋ ಬೇಜಾರಲ್ಲಿ ಕೂತಿದ್ದೀರಾ? ಏನಾಯ್ತು? ಏನಿಲ್ಲ ಬಿಡು ಮಯೂರಿ, ಹಾಗೆ ಸುಮ್ಮನೆ. ನನ್ನ ಹತ್ರನೇ ಸುಳ್ಳ? ಏನೂ ವಿಚಾರ ಇಲ್ಲದೆ ಮುಖದಲ್ಲಿ ಇಷ್ಟು ಸಂಕಟ ಹೊತ್ಕೊಂಡು ಇಷ್ಟು ಹೊತ್ತಲ್ಲಿ ಇಲ್ಲಿ ಕೂತಿದ್ದೀರಾ? ನನ್ನ ಮೇಲೆ ನಂಬಿಕೆ ಇಲ್ವಾ ಅತ್ತೆ? ಹೇಳಿ ಏನಾಯಿತು ಅಂತ. ಛೆ ಹಾಗಲ್ವೇ ಮಯೂರಿ, ನಿನ್ನ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ, ಏನೋ ಟೆನ್ಷನಲ್ಲಿ ಹಾಗಂದೆ ಅಷ್ಟೆ. ಟೆನ್ಷನ್ನ? ಯಾವ ವಿಚಾರವಾಗಿ ಅತ್ತೆ? ಆಗಲೇ ಯಾರ ಹತ್ರನೋ ಫೋನಲ್ಲಿ ಮಾತಾಡ್ತಿದ್ರಿ ಅನ್ಸುತ್ತೆ. ಏನಾಯಿತು? ಅರ್ಜುನ್ ಫೋನ್ ಮಾಡಿದ್ದ ಕಣೆ. ಮತ್ತೇನೋ ಗಂಡ ಹೆಂಡತಿ ಮಧ್ಯೆ ಮನಸ್ತಾಪ ಆಗಿದೆ ಅನ್ಸತ್ತೆ. ಅಮೃತ ಮೇಲೆ ಒಂದೇ ಸಮ ಕಿರ್ಚಾಡ್ತಾನೇ ಇದ್ದ. ನಾನು ಸಮಾಧಾನ ಮಾಡಿ ಫೋನ್ ಇಟ್ಟೆ. ನನಗಂತೂ ಏನು ಮಾಡಬೇಕು ಅಂತಲೇ ತೋಚ್ತಾ ಇಲ್ಲ ಮಯೂರಿ. ಮತ್ತೆ ಜಗಳನ? ಹಾಗಾದರೆ ಇದು ಅರ್ಜುನ್ದೇ ಕಿತಾಪತಿ ಅನ್ಸುತ್ತೆ. ಏನು? ಹ್ಞೂ ಅತ್ತೆ, ಮೊದಲು ನಾನು ಅಮೃತ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ. ಆದರೆ ಹೋಗ್ತಾ ಹೋಗ್ತಾ ನನಗೆ ಗೊತ್ತಾಯಿತು ಅಮೃತ ಎಷ್ಟು ಒಳ್ಳೆ ಹುಡುಗಿ ಅಂತ. ಈಗ ನಾವಿಬ್ಬರು ಒಳ್ಳೆ ಫ್ರೆಂಡ್ ಆಗಿದ್ದೀವಿ ಗೊತ್ತಾ? ಆದರೆ ಇವನಿದಾನಲ್ಲ ಅರ್ಜುನು, ಎಲ್ಲದಕ್ಕೂ ಓವರ್ ರಿಯಾಕ್ಟ್ ಮಾಡ್ತಾನೆ. ಸಣ್ಣ ಸಣ್ಣ ವಿಚಾರನೂ ದೊಡ್ಡದು ಮಾಡಿಕೊಂಡು ಕಾಲು ಕೆರ್ಕೊಂಡು ಜಗಳ ಮಾಡ್ತಾನೆ. ನೋಡ್ತೀರಿ, ಇವಾಗಲೂ ಈ ಥರನೇ ಏನೋ ಒಂದು ಆಗಿರುತ್ತೆ. ಹೂ ಕಣೆ ಮಯೂರಿ, ನಾನು ಅವನಿಗಿದ್ದನ್ನೇ ಹೇಳ್ತೀನಿ, ತಾಳ್ಮೆ ಕಳ್ಕೊಬೇಡ್ವೋ ಅಂತ. ಅಲ್ಲ ಪಾಪ ಅಮೃತ ಇನ್ನೂ ಹೊಸಬ್ಳು, ಅವಳಿಗೆ ಈ ಮನೆ ಹೊಸ್ತು, ಏನೋ ಸಣ್ಣ ಪುಟ್ಟ ತಪ್ಪು ಅವಳ ಕಡೆಯಿಂದನೇ ಆಯಿತು ಅಂತ ಅನ್ಕೋ. ಇವನ್ ತಾನೇ ಅದನ್ನೆಲ್ಲ ಸಹಿಸ್ಕೊಂಡು ಹೋಗಬೇಕು. ಹೇಳಿದ್ರೆ ಕೇಳೋದೇ ಇಲ್ಲಪ್ಪ ಅವನು. ಹೇಗಾದರೂ ಮಾಡಿ ಅವರಿಬ್ಬರು ಮಧ್ಯೆ ಇರೋ ಅಂತರನ ಕಡಿಮೆ ಮಾಡಬೇಕಲ್ಲ ಮಯೂರಿ. ಹ್ಞೂ ಅತ್ತೆ, ನಾನು ಬಂದಷ್ಟು ದಿನದಿಂದ ಗಮನಿಸ್ತಾನೇ ಇದ್ದೀನಿ. ಅವರಿಬ್ಬರ ಮಧ್ಯೆ ಅಷ್ಟೇನು ಗ್ಯಾಪ್ ಇಲ್ಲ, ಎಲ್ಲ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ಅದನ್ನು ಇವಾಗಲೇ ಸರಿ ಮಾಡಿಬಿಡ್ಬೇಕು, ಇಲ್ಲಾಂದರೆ ಸಾಸಿವೆ ಅಷ್ಟಿರೋದು ಸಾಗರದಷ್ಟು ದೊಡ್ಡದಾಗೋಗುತ್ತೆ. ನೀವೇನು ಯೋಚನೆ ಮಾಡಬೇಡಿ ಅತ್ತೆ, ಅದನ್ನು ನಾನು ಹೇಗೆ ಸರಿ ಮಾಡಬೇಕು ಅಂತ ನನಗೆ ಗೊತ್ತು, ನಾನು ಮಾಡ್ತೀನಿ. ಎಷ್ಟು ಒಳ್ಳೆ ಮನಸ್ಸೆ ಮಯೂರಿ ನಿಂದು. ಆದರೆ ಒಂದು ನೆನ್ಪಿಟ್ಕೋ, ಈ ಜಗಳ ಅಂದರೆ ಇಬ್ಬರು ಕಡೆಯಿಂದನೂ ತಪ್ಪಾಗಿರುತ್ತೆ. ನೀನು ಅರ್ಜುನ್ ಪರನೂ ವಹಿಸ್ಕೊಳ್ಳೋ ಹಾಗಿಲ್ಲ, ಅಮೃತ ಪರನೂ ವಹಿಸ್ಕೊಳ್ಳೋ ಹಾಗಿಲ್ಲ. ತಟಸ್ಥವಾಗಿ ನಿಂತು ತಪ್ಪು ಹೇಗಾಗ್ತಿದೆ ಅನ್ನೋದನ್ನು ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಅರ್ಥ ಆಯ್ತಾ? ನಿಮ್ಮ ಕನ್ಸರ್ನ್ ನನಗೆ ಅರ್ಥ ಆಗುತ್ತೆ ಅತ್ತೆ, ನಾನಿದ್ದೀನಲ್ಲ, ಡೋಂಟ್ ವರಿ ಅತ್ತೆ. ಇಷ್ಟು ಒಳ್ಳೆ ಗುಣ ಇರೋ ನಿನ್ನ ಬಗ್ಗೆ ನಾನು ಅದೆಷ್ಟು ತಪ್ಪು ತಿಳ್ಕೊಂಬಿಟ್ಟಿದ್ದೆ. ನೀನು ಅವರಿಬ್ಬರು ಸಂಬಂಧನ ಸರಿ ಮಾಡ್ತೀನಿ ಅಂತ ಹೇಳಿದ್ದನ್ನು ಕೇಳಿ ನನಗಂತೂ 100 ಆನೆ ಬಲ ಬಂತು. ದೇವ್ರ ದಯೆಯಿಂದ ಅದೊಂದು ಕೆಲಸ ಆಗಿಬಿಟ್ರೆ ನನ್ನ ಮನಸ್ಸಿಗೆ ನೆಮ್ಮದಿ ಕಣಮ್ಮ. ಥ್ಯಾಂಕ್ಸ್ ಕಣೆ. ಅತ್ತೆ, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ಇದು ನನ್ನ ಕರ್ತವ್ಯನೇ ಅಲ್ವಾ? ನೀವೀಗ ಹೋಗಿ ನೆಮ್ಮದಿಯಾಗಿ ಮಲಗಿ, ಸರಿನಾ? ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು
ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ತಾವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್